ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ಸಿಗಡಿ ಮೀನಿನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಿಗಡಿ ಒಂದು ಸಮುದ್ರ ಆಹಾರವಾಗಿದ್ದು ಅದು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಮತ್ತು ಇದರಲ್ಲಿ ಅತಿ ಕಡಿಮೆ ಕ್ಯಾಲೋರಿ ಹೊಂದಿದ್ದು ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುವುದಿಲ್ಲ. ಈ ಕಡಿಮೆ ಕಾರ್ಬೋಹೈಡ್ರೇಟ್ ಆಹಾರವು ಅನೇಕ ಜೀವಸತ್ವಗಳು, ಖನಿಜಗಳು, ಪ್ರೋಟೀನ್ಗಳು ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತದೆ. ಸಿಗಡಿಯ ಪ್ರಯೋಜನಗಳು ಹಲವಾರು ಮತ್ತು ಅವು ತೂಕ ನಷ್ಟಕ್ಕೆ ಸಹಾಯ ಮಾಡುವುದರಿಂದ ಹಿಡಿದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುವುದರಿಂದ ಅಕಾಲಿಕ ವಯಸ್ಸಾಗುವುದನ್ನು ನಿಧಾನಗೊಳಿಸುತ್ತದೆ. ಇದು ಅಯೋಡಿನ್ನಲ್ಲಿಯೂ ಸಹ ಅಧಿಕವಾಗಿದೆ. ಇದನ್ನು ಇತರ ಅನೇಕ ಆಹಾರಗಳಲ್ಲಿ ಕಂಡುಹಿಡಿಯುವುದು ಕಷ್ಟ. ಹೆಚ್ಚುವರಿಯಾಗಿ ಸಿಗಡಿ ಉರಿಯೂತವನ್ನು ತಡೆಯುವ ಉತ್ಕರ್ಷಣ ನಿರೋಧಕವನ್ನು ಹೊಂದಿರುತ್ತದೆ. ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳಿಗೆ ಒಡ್ಡಿಕೊಂಡಿರುವುದರಿಂದ ಚರ್ಮದ ವಯಸ್ಸಿನ ವೇಗವನ್ನು ಹೆಚ್ಚಿಸುವ ಫ್ರೀ ರೆಡಿಕಾಲ್ಗಳನ್ನು ಉತ್ಪಾದಿಸುತ್ತದೆ. ಅಸ್ಟಾಕ್ಸಾಂಥಿನ್ ಈ ಫ್ರೀ ರೆಡಿಕಾಲ್ಗಳಿಂದ ಉಂಟಾಗುವ ಜೀವಕೋಶದ ಹಾನಿಯನ್ನು ನಿಗ್ರಹಿಸುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ಇದರ ಜೊತೆಗೆ ಅಸ್ಟಾಕ್ಸಾಂಥಿನ್ ದೇಹದ ಉತ್ಕರ್ಷಣ ನಿರೋಧಕ ರಕ್ಷಣಾ ಕಾರ್ಯವಿಧಾನಗಳನ್ನು ಉತ್ತೇಜಿಸುತ್ತದೆ. ಸಿಗಡಿಯು ಟ್ರೈಲೋಸ್ ಅನ್ನು ಸಹ ಹೊಂದಿರುತ್ತದೆ. ಇದು ಒಂದು ರೀತಿಯ ಸಕ್ಕರೆ. ಇದು ಅಲ್ಟ್ರಾವೈಲೆಟ್ ಹಾನಿಯಿಂದ ಚರ್ಮ ಮತ್ತು ಕೂದಲನ್ನು ರಕ್ಷಿಸುತ್ತದೆ. ಸಿಗಡಿಯಲ್ಲಿರುವ ಟಾರಿನ್ ಎಂಬ ಪ್ರೋಟೀನ್ ಕೂಡ ವಯಸ್ಸಾಗುವುದನ್ನು ತಡೆಯುವ ಗುಣವನ್ನು ಹೊಂದಿದೆ. ಸಿಗಡಿಯಲ್ಲಿ ಕಂಡುಬರುವ ಗ್ಲೈಕೋಸಮಿನೋಗ್ಲೈಕಾನ್ ಎಂಬ ಜೈವಿಕ ಸಕ್ರಿಯ ಸಂಯುಕ್ತವು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಮತ್ತು ಗಾಯದ ಸ್ಥಳದಲ್ಲಿ ಉರಿಯೂತದ ಕೋಶಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಿಗಡಿಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುವುದಿಲ್ಲ. ಲೆಪ್ಟಿನ್ ಒಂದು ಹಾರ್ಮೋನ್ ಆಗಿದ್ದು ಅದು ದೇಹದಾದ್ಯಂತ ಕೊಬ್ಬು ಮತ್ತು ಶಕ್ತಿಯ ಸಂಗ್ರಹಣೆ ಮತ್ತು ಬಳಕೆಯನ್ನು ನಿಯಂತ್ರಿಸುತ್ತದೆ. ಸಿಗಡಿಯಲ್ಲಿ ಅಯೋಡಿನ್ ಕೂಡ ಸಮೃದ್ಧವಾಗಿದೆ. ಇದು ಥೈರಾಯ್ಡ್ ಮೂಲಕ ದೇಹದ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸಿಗಡಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಅಸ್ಟಾಕ್ಸಾಂಥಿನ್ ಎಂಬ ಉತ್ತಮ ಉತ್ಕರ್ಷಣ ನಿರೋಧಕವಿದೆ. ಹಾಗೆಯೇ ಇದು ನಿಮ್ಮ ದೃಷ್ಟಿಯನ್ನು ರಕ್ಷಿಸಬಹುದು. 60 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ತೀವ್ರ ದೃಷ್ಟಿ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ. ಸಿಗಡಿ ಹ್ಯಾಪಿರೋನಾಯ್ಡ್ಗಳು ಆಂಟಿ ಆಂಜಿಯೋಜೆನಿಕ್, ಉರಿಯೂತದ ಮತ್ತು ರಕ್ತ ತೆಳುವಾಗಿಸುವ ಗುಣಲಕ್ಷಣಗಳನ್ನು ಹೊಂದಿವೆ. ಇದು ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಒಂದು ಅಧ್ಯಯನದ ಪ್ರಕಾರ ಸಿಗಡಿಯಲ್ಲಿರುವ ಅಸ್ಟಾಕ್ಸಿನ್ ಅಂಶ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ಸಿಗಡಿಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರುವುದರಿಂದ ಆಮ್ಲಜನಕ ಮತ್ತು ಹಿಮೋಗ್ಲೋಬಿನ್ ಹೆಚ್ಚು ದೊರೆಯುತ್ತದೆ. ಇದು ಮೆದುಳಿನಲ್ಲಿ ಆಮ್ಲಜನಕವನ್ನು ಹೆಚ್ಚು ಒದಗಿಸುವುದರಿಂದ ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಇದು ಕ್ಯಾನ್ಸರ್ ಕಾಯಿಲೆಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಸಿಗಡಿಗಳು ಸೆಲೆನಿಯಂನ ಸಮೃದ್ಧ ಮೂಲವಾಗಿದ್ದು ಅದು ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಹಾಗೂ ಇದು ಮೂಳೆಗಳ ಆರೋಗ್ಯವನ್ನು ವೃದ್ಧಿಸುತ್ತದೆ. ಸಿಗಡಿಗಳು ಕ್ಯಾಲ್ಸಿಯಂನ ಸಮೃದ್ಧ ಮೂಲವಾಗಿದೆ. ಮೂಳೆಯ ರಚನೆಯನ್ನು ಸುಧಾರಿಸಲು ಕ್ಯಾಲ್ಸಿಯಂ ದೇಹಕ್ಕೆ ಅವಶ್ಯವಾಗಿದೆ. ವಿಟಮಿನ್ B12 ಕೊರತೆಯು ದೌರ್ಬಲ್ಯ, ಆಯಾಸ ಮತ್ತು ಖಿನ್ನತೆಯಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಟಮಿನ್ B12 ಕೊರತೆಯು ಮೆದುಳಿನ ಹಾನಿಗೆ ಕಾರಣವಾಗಬಹುದು. ಸಿಗಡಿಗಳು ವಿಟಮಿನ್ B12ನ ಸಮೃದ್ಧ ಮೂಲವಾಗಿದ್ದು ನಿಮ್ಮ ದೇಹದಲ್ಲಿ B12 ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಿಗಡಿಯು ಒಮೆಗಾ 3 ಕೊಬ್ಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿದೆ. ಇದು ಕಡಿಮೆ ಮಟ್ಟದ ಉರಿಯೂತ ಮತ್ತು ಸುಧಾರಿತ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದೆ. ಸಿಗಡಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುವ ಒಂದು ರೀತಿಯ ಕೊಬ್ಬು ಟ್ರೈಗ್ಲಿಸರೈಡ್ಗಳ ಮಟ್ಟವನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನವು ಕಂಡುಹಿಡಿದಿದೆ. ಹಾಗಾದರೆ ಸಿಗಡಿಯ ಅಡ್ಡ ಪರಿಣಾಮಗಳು ಏನು? ಸಿಗಡಿಯ ಅಧಿಕ ಸೇವನೆಯಿಂದ ಅಲರ್ಜಿಗಳು ಉಂಟಾಗುತ್ತದೆ. ಸಿಗಡಿ ಸ್ನಾಯುವಿನ ಪ್ರೋಟೀನ್ ಟ್ರೋಪೋಮಿಯೋಸಿನ್ ಅನೇಕ ಜನರಲ್ಲಿ ಅಲರ್ಜಿಯ ಪ್ರಕ್ರಿಯೆಗಳನ್ನು ಉಂಟು ಮಾಡುತ್ತದೆ. ಇದರ ಸಾಮಾನ್ಯ ಲಕ್ಷಣಗಳೆಂದರೆ ಬಾಯಿ ಮತ್ತು ಗಂಟಲಿನಲ್ಲಿ ತುರಿಕೆ ಮತ್ತು ತುಟಿಗಳ ಊತವನ್ನು ಉಂಟು ಮಾಡುತ್ತದೆ. ಸಿಗಡಿಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಇರುವುದು ಮುಖ್ಯವಾಗಿದೆ. ಅವುಗಳ ಸುತ್ತಲಿನ ಪರಿಸರವು ಕಲುಷಿತಗೊಂಡರೆ ಭಾರವಾದ ಲೋಹಗಳ ಶೇಖರಣೆಗೆ ಒಳಗಾಗುತ್ತದೆ. ಇದರ ಪರಿಣಾಮವಾಗಿ ಸಿಗಡಿಗಳಲ್ಲಿನ ಪಾದರಸ ಮತ್ತು ಕ್ಯಾಡ್ಮಿಯಂನಂತಹ ಇತರ ಭಾರವಾದ ಲೋಹಗಳ ಮಟ್ಟಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಗಿದೆ. ಆದಾಗ್ಯೂ ಸಿಗಡಿಗಳನ್ನು ಸಾಕಾಣಿಕಾ ಕೇಂದ್ರಗಳಲ್ಲಿ ಬೆಳೆಸಲಾಗುತ್ತದೆ. ಅಲ್ಲಿ ಅವುಗಳ ಪೋಷಣೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಆದ್ದರಿಂದ
ಸಿಗಡಿಯಲ್ಲಿ ಪಾದರಸದ ಮಾಲಿನ್ಯ ಸಾಧ್ಯತೆ ಕಡಿಮೆ. ಇನ್ನು ನಿಮ್ಮ ಸಿಗಡಿ ಸೇವನೆಯನ್ನು ಸಮತೋಲನಗೊಳಿಸಿ. ಇದನ್ನು ಅತಿಯಾಗಿ ಸೇವಿಸಬಾರದು ಮತ್ತು ಯಾವುದೇ ಕಾರಣಕ್ಕಾಗಿ ನೀವು ಯಾವುದೇ ಅಡ್ಡ ಪರಿಣಾಮಗಳನ್ನು ಅನುಭವಿಸಿದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.